ಓಂ ಶ್ರೀ ಸಾಯಿರಾಮ್. ಭಾಗವತ ವಾಹಿನಿ ಅಧ್ಯಾಯ 38. ಛಾತ್ರನಾದ ಸರ್ವಜ್ಞ. ಪರೀಕ್ಷಿತ್ ಮಹಾರಾಜ ಶುಕನನ್ನುದ್ದೇಶಿಸಿ, ಮಹಾನುಭಾವ, ಕೃಷ್ಣನ ಮಧುರ ಬಾಲಲೀಲೆಗಳನ್ನು ಎಷ್ಟು ಕೇಳಿದರೂ ಆಸೆ ತೀರುವುದಿಲ್ಲ. ಇನ್ನು ಅವುಗಳನ್ನು ಕಣ್ಣಾರೆ ಕಂಡ ನಮ್ಮ ತಾತಂದಿರು ಅದೆಷ್ಟು ಧನ್ಯರೋ. ಕೃಷ್ಣ ಸಾಮಾನ್ಯ ಮಾನವರಂತೆ ಸಂಚರಿಸುತ್ತಾ ಸರ್ವವನ್ನೂ ತನ್ನಲ್ಲೇ ಅಡಗಿಸಿಕೊಂಡಿದ್ದ ದಿವ್ಯ ಮೂರ್ತಿ. ಅಬ್ಬಾ, ನಿಜವಾಗಿಯೂ ನನ್ನ ಜೀವಿತದ ಈ ಶೇಷ ದಿನಗಳನ್ನು ಆ ಶೇಷ ಶಯನನ ಲೀಲಾಶ್ರವಣದಲ್ಲಿ ಕಳೆಯುತ್ತಿರುವುದು ನನ್ನ ಯಾವ ಜನ್ಮದ ಸುಕೃತವೋ. ಆದ್ದರಿಂದಲೇ ಆ ಮಹಾಋಷಿಯ ಶಾಪ ನನ್ನ ಪಾಪಗಳನ್ನು ತೊಳೆಯುತ್ತಿದೆ. ಇಂಥ ಸದವಕಾಶವನ್ನು ಮಾಡಿಕೊಟ್ಟ ಆ ಋಷಿಕುಮಾರನಿಗೆ ಮತ್ತೊಮ್ಮೆ ನನ್ನ ಸಹಸ್ರ ಪ್ರಣಾಮಗಳು. ಅಂತ್ಯಕಾಲ ಸನ್ನಿಹಿತವಾಗುತ್ತಿರುವಂತೆ ನನ್ನ ಭಾವನೆಗಳು ಕೃಷ್ಣನ ಮಧುರ ಲೀಲೆಗಳನ್ನು ಹೀರುವುದರಲ್ಲಿ ಲೀನವಾಗುತ್ತಿವೆ, ಮತ್ತೇರಿಸುತ್ತಿವೆ, ಉನ್ಮತ್ತನನ್ನಾಗಿ ಮಾಡುತ್ತಿವೆ. ಇನ್ನುಳಿದ ಅವಧಿಯಲ್ಲಿ ನಮ್ಮ ಗೋಪಾಲನ ಲೀಲಾ ಪಾನಕದಿಂದ ನನ್ನ ಚಿತ್ತದಲ್ಲಿರುವ ಕೃಷ್ಣ ರೂಪದ ದಾಹವನ್ನು ಅಡಗಿಸಿ ಎಂದು ಪ್ರಾರ್ಥಿಸಿದ. ಶುಕ ಕರುಣಾರಸ ಸೂಸುತ್ತಾ, ರಾಜ, ಇನ್ನೂ ಏನನ್ನು ಹೇಳಬೇಕು ಎನ್ನುತ್ತಿ? ಯುಗ ಯುಗಗಳು ಹೇಳಿದರೂ ತೀರದು ಕೃಷ್ಣನ ಲೀಲೆಗಳು. ಇನ್ನು ಎಲ್ಲವುಗಳನ್ನೂ ಅಲ್ಪಾವಧಿಯಲ್ಲಿ ಹೇಳುವುದು ಎಂಥವರಿಗೂ ಸಾಧ್ಯವಿಲ್ಲ ಎನ್ನಲು ಪರೀಕ್ಷಿತ್ ಮಹಾರಾಜ, ಸ್ವಾಮಿ, ನಮ್ಮ ಕೃಷ್ಣ ಬಲರಾಮ ಸಹಿತನಾಗಿ ಸಾಂದೀಪನಿ ಎನ್ನುವ ಭಾಗ್ಯಶಾಲಿಯ ಬಳಿ ವಿದ್ಯೆ ಕಲಿತನೆಂದು ಕೇಳಿದ್ದೆ. ಸರ್ವವಿದ್ಯಾ ಪಾರಂಗತನಾದ ಸರ್ವೇಶ್ವರನಿಗೆ ವಿದ್ಯೆ ಕಲಿಸುವ ಅವಿದ್ಯಾವಂತರೂ ಇರುವರೇ. ಎಲ್ಲ ಅವನ ಲೀಲೆ. ಯಾರು ಯಾರನ್ನು ಯಾವ ಯಾವ ವಿಧದಲ್ಲಿ ಉದ್ಧರಿಸಬೇಕೆನ್ನುವುದು ಆ ಲೀಲಾನಾಟಕ ಸೂತ್ರಧಾರಿಯಾದ ಗೋಪಾಲನಿಗೇ ಗೊತ್ತು. ಸಾಂದೀಪನಿಯನ್ನು ಉದ್ಧರಿಸುವ ಸಲುವಾಗಿ ಈ ನಾಟಕವಾಡಿರಬೇಕು. ಸಾಂದೀಪನಿಯೊಂದಿಗೆ ಆಡಿದ ನಾಟಕವನ್ನು ಸ್ವಲ್ಪ ತಿಳಿಸಿದರೆ ಕೇಳಿ ಕೃತಾರ್ಥನಾಗುತ್ತೇನೆ ಪ್ರಭು ಎಂದು ಪ್ರಾರ್ಥಿಸಿದ. ಶುಕ ಗಹಗಹಿಸಿ ನಕ್ಕು, ರಾಜ, ನೀನು ಹೇಳಿದ್ದು ಪರಮ ಸತ್ಯ. ಹೌದು, ಎಲ್ಲ ನಾಟಕವೇ. ಕೃಷ್ಣನ ಈ ನಾಟಕಕ್ಕೆ ಜಗತ್ತೇ ವೇದಿಕೆ. ಎಷ್ಟೋ ತೆರೆಗಳನ್ನು, ರಂಗ ಸಜ್ಜಿಕೆಗಳನ್ನು, ಸನ್ನಿವೇಶಗಳನ್ನು ಸೃಷ್ಟಿಸಿ ಪಾತ್ರಧಾರಿಗಳನ್ನು ಉದ್ಧಾರ ಮಾಡುವ ಸನ್ನಾಹ ಇದೆಲ್ಲ. ಸಾಂದೀಪನಿಯ ಅದೃಷ್ಟ ಚೆನ್ನಾಗಿದ್ದುದರಿಂದ ಅವನಿಗೆ ಅಂಥ ಅವಕಾಶ ಕಲ್ಪಿಸಿಕೊಟ್ಟು ಕೃತಾರ್ಥನನ್ನಾಗಿ ಮಾಡಿದ. ಆ ಲೀಲಾ ನಾಟಕ ಕುರಿತು ಹೇಳುತ್ತೇನೆ ಕೇಳು. ಬಲರಾಮಕೃಷ್ಣರು ದಿನ ದಿನಕ್ಕೆ ಪ್ರವರ್ಧಮಾನರಾಗಿ ದಿನಕರನಂತೆ ತೇಜೋವಂತರಾಗಿ ಪ್ರಕಾಶಿಸುತ್ತಿರಲು ನಂದ ಯಶೋದೆಯರು ಆ ಬಾಲಕರ ಭವಿಷ್ಯತ್ತನ್ನು ಯೋಚಿಸಿ ಮಾಯೆಗೆ ಬದ್ಧರಾಗಿ ಅವರಿಗೆ ವಿದ್ಯೆ ಕಲಿಸಬೇಕೆಂದು ನಿಶ್ಚಯಿಸಿದರು. ಕುಲಗುರುಗಳಾದ ಗರ್ಗರನ್ನು ಕರೆಸಿ ಶುಭ ಮುಹೂರ್ತವನ್ನು ನಿರ್ಣಯಿಸಿ ಅತ್ಯಂತ ವೈಭವದಿಂದ ಉಪನಯನ ಸಂಸ್ಕಾರವನ್ನು ನಡೆಸಿ ಅನೇಕ ದಾನ ಧರ್ಮಗಳನ್ನು ಮಾಡಿದರು. ಕೇವಲ ರೇಪಲ್ಲೆಯವರಿಗೆ ಮಾತ್ರವಲ್ಲದೆ ಆ ಪ್ರಾಂತದವರಿಗೆಲ್ಲ ಆನಂದವಾಗುವಂತೆ ಉತ್ಸವ ನಡೆಸಿದರು. ಪಂಡಿತರನ್ನು ಆಹ್ವಾನಿಸಿ ಗರ್ಗರೊಂದಿಗೆ ಸಮಾಲೋಚನೆ ಮಾಡಿ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯೆ ಕಲಿಸುವ ಪಂಡಿತೋತ್ತಮರೊಬ್ಬರನ್ನು ಸೂಚಿಸಬೇಕೆಂದು ಕೇಳಿಕೊಂಡರು. ಕುಲಗುರುಗಳಾದ ಗರ್ಗರು ಆಲೋಚಿಸಿ ಕಾಶೀನಗರ ವಾಸಿಯಾದ ಗಂಗಾ ತೀರದಲ್ಲಿ ಇರುವ ಅವಂತಿಪುರದ ಸಾಂದೀಪನಿ ಎನ್ನುವ ಪಂಡಿತೋತ್ತಮನು ಪವಿತ್ರ ಹೃದಯನೆಂದೂ ಬಲರಾಮಕೃಷ್ಣರನ್ನು ಅವನ ಹತ್ತಿರ ಬಿಡುವುದು ಒಳ್ಳೆಯದು ಎಂದೂ ತಿಳಿಸಿದರು. ನಂದ ಯಶೋದೆಯರಿಗೆ ಮಕ್ಕಳನ್ನು ಅಷ್ಟು ದೂರ ಕಳಿಸಲು ಇಷ್ಟವಿಲ್ಲದಿದ್ದ ಗುರುವಿಲ್ಲದ ವಿದ್ಯೆ ಕುರುಡು ವಿದ್ಯೆ ಎನ್ನುವ ಸತ್ಯವನ್ನು ತಿಳಿದವರಾದ್ದರಿಂದ ಒಪ್ಪಿಕೊಂಡರು. ನಂದ ತಾನೇ ಸ್ವತಃ ತನ್ನ ಮಕ್ಕಳಾದ ಬಲರಾಮ ಕೃಷ್ಣರನ್ನು ಕರೆದುಕೊಂಡು ಕಾಶೀನಗರವನ್ನು ಸೇರಿ ಸಾಂದೀಪನಿಗೆ ಮಕ್ಕಳನ್ನು ಒಪ್ಪಿಸಿ ಬೇಕಾದ ಏರ್ಪಾಟುಗಳನ್ನು ಮಾಡಿ ಭಾರವಾದ ಹೃದಯದಿಂದ ರೇಪಲ್ಲೆಗೆ ಹಿಂತಿರುಗಿದ. ಅಂದಿನಿಂದಲೂ ನಮ್ಮ ಬಲರಾಮ ಕೃಷ್ಣರು ಸಾಂದೀಪನಿಯ ಬಳಿ ಭಯಭಕ್ತಿಯಿಂದ ಇರುತ್ತಾ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಲೋಕದಲ್ಲಿ ಹುಡುಗರು 1000 ಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಇರುವರಾದರೂ ಗುರುವಿಗೆ ತೃಪ್ತಿ ಉಂಟು ಮಾಡುವ ವಿದ್ಯಾರ್ಥಿಗಳು ಮಾತ್ರ 100ಕ್ಕೆ ಒಬ್ಬರೂ ಇಲ್ಲ. ಗುರುವನ್ನು ತೃಪ್ತಿಪಡಿಸಿ ಗುರುವು ಹೇಳಿಕೊಟ್ಟ ವಿದ್ಯೆಯನ್ನು ಸಕ್ರಮವಾಗಿ ಕಲಿತು ವಿಷಯ ಅರ್ಥಿಗಳಾಗದೆ ವಿದ್ಯಾರ್ಥಿಗಳೆಂದು ಭಾವಿಸಿ ಅದರಂತೆ ವರ್ತಿಸಿದವರು
ನಮ್ಮ ಬಲರಾಮ ಕೃಷ್ಣರು. ಗುರುವಿಗೆ ಎದುರು ಹೇಳುವುದಾಗಲಿ, ಗುರುವಿನ ಆಜ್ಞೆಯನ್ನು ಮೀರುವುದಾಗಲಿ, ಅವಿಧೇಯತೆಯಿಂದ ವರ್ತಿಸುವುದಾಗಲಿ ಎಂದೂ ಮಾಡಿದವರಲ್ಲ. ಸ್ವತಃ ಸರ್ವಶಕ್ತಿ ಸಂಪನ್ನರಾಗಿಯೂ ಆಯಾ ಸ್ಥಾನಕ್ಕನುಗುಣವಾದ ವರ್ತನೆಯನ್ನು ಇಟ್ಟುಕೊಂಡವರು. ಶ್ರದ್ಧಾಭಕ್ತಿ ವಿನಯ ವಿಧೇಯತೆಗಳಿಂದ ಹೇಳಿಕೊಟ್ಟ ಪಾಠಗಳನ್ನು ಕಲಿತು ಒಪ್ಪಿಸುವುದೊಂದಲ್ಲದೆ ಅನ್ಯ ವಿಚಾರಗಳನ್ನು ತಲೆಯಲ್ಲಿ ಹಾಕಿಕೊಳ್ಳದೆ ವಿದ್ಯಾಭ್ಯಾಸ ಮಾಡುತ್ತಿದ್ದ ಆ ಬಾಲಕರನ್ನು ನೋಡಿ ಸಾಂದೀಪನಿ ತನ್ನಲ್ಲೇ ತಾನು ಆನಂದದಿಂದ ಹಿಗ್ಗುತ್ತಿದ್ದ. ಅವರ ಮೇಲೆ ಅಮಿತ ಪ್ರೇಮ ಉಂಟಾಗಿ ಹೊಸ ಹೊಸ ತರ್ಕ, ವ್ಯಾಕರಣ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರಾದಿ ಪಾಠಗಳನ್ನೆಲ್ಲ ಹೇಳಿಕೊಟ್ಟ. ರಾಜ ಏನೆಂದು ವರ್ಣಿಸಲಿ? ತಿಂಗಳಿಗೊಂದು ವಿದ್ಯೆ, ಸಂವತ್ಸರಕ್ಕೊಂದು ವಿದ್ಯೆ, 5 ವರ್ಷಕ್ಕೊಂದು ವಿದ್ಯೆ ಕಲಿಸುವವರು ಲೋಕದಲ್ಲಿ ಇರಬಹುದು. ಆದರೆ ನಮ್ಮ ಬಲರಾಮಕೃಷ್ಣರು ಸಾಂದೀಪನಿಯ ಮನೆಯಲ್ಲಿ 64 ವಿದ್ಯೆಗಳನ್ನೂ ಕಲಿತರು. ಇದು ಅವನ ಲೀಲೆಗಳಲ್ಲೊಂದಲ್ಲದೆ ಮತ್ತಿನ್ನೇನು? ಹೀಗೆ ಕಲಿಯುವುದು ಎಲ್ಲರಿಗೂ ಸಾಧ್ಯವೇ? ಈ ಹುಡುಗರ ವಿನಯ ವಿಧೇಯತೆಗಳನ್ನು ನೋಡುತ್ತಾ, ಅವರಿಂದ ಸೇವೆ ಮಾಡಿಸಿಕೊಳ್ಳುತ್ತಾ, ಅವರೊಂದಿಗೆ ಸಂಭಾಷಿಸುತ್ತಾ ಇರುವಾಗ ಮಧ್ಯೆ ಮಧ್ಯೆ ಸಾಂದೀಪನಿ ಉಕ್ಕಿ ಬರುತ್ತಿದ್ದ ದುಃಖವನ್ನು ಅದುಮಿಕೊಳ್ಳಲಾಗದೆ ಕಣ್ಣೀರು ಸುರಿಸುತ್ತಿದ್ದ. ಇದಕ್ಕೆ ಕಾರಣವೇನೋ ಶೋಧಿಸಬೇಕೆಂದು ಬಲರಾಮಕೃಷ್ಣರ ಆಸೆ. ಹೀಗಿರುವಲ್ಲಿ ಒಂದು ದಿನ ಗೋಪಾಲ ಗುರುಗಳೆದುರು ವಿನಯದಿಂದ ಕೈಕಟ್ಟಿ ನಿಂತು, ಗುರೋತ್ತಮ, ನಮ್ಮೊಂದಿಗೆ ಮಾತನಾಡುವಾಗ ಮಧ್ಯೆ ಮಧ್ಯೆ ತಾವು ಯಾವುದೋ ವಿಷಯವನ್ನು ನೆನೆದು ಕಣ್ಣೀರು ಸುರಿಸುತ್ತೀರಿ. ಇದಕ್ಕೆ ಕಾರಣವೇನೆನ್ನುವುದನ್ನು ನಮಗೆ ತಿಳಿಸಬಹುದಾದರೆ ದಯಮಾಡಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದ. ಅದನ್ನು ಕೇಳಿ ಸಾಂದೀಪನಿಯ ಸಂಕಟ ಉಕ್ಕಿ ಬಂದು ಸಹಿಸಲಾರದ ದುಃಖದಿಂದ ಗೋಪಾಲನನ್ನು ಬಿಗಿದಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ. ಗೋಪಾಲನಿಗೆ ಎಲ್ಲ ತಿಳಿದಿದ್ದರೂ ಏನನ್ನೂ ತಿಳಿಯದವನಂತೆ ನಟಿಸುತ್ತಾ, ಗುರುವರ್ಯ, ನಿಮ್ಮ ದುಃಖಕ್ಕೆ ಕಾರಣ ತಿಳಿಸಬೇಕು. ಅದನ್ನು ನಿವಾರಿಸಲು ನಮ್ಮ ಸರ್ವಶಕ್ತಿಯನ್ನೂ ವಿನಿಯೋಗಿಸಿ ಪ್ರಯತ್ನಿಸುವೆವು. ಗುರುವನ್ನು ಸಂತೋಷಪಡಿಸುವುದಕ್ಕಿಂತ ಬೇರೊಂದು ಪವಿತ್ರ ಕಾರ್ಯ ನಮಗಿಲ್ಲ. ನೀವು ಶಂಕಿಸದೆ, ನಾವು ಹುಡುಗರೆಂದು ಭಾವಿಸದೆ ಹೇಳಬೇಕು ಎಂದು ಸಾಂದೀಪನಿಯನ್ನು ಪ್ರಾರ್ಥಿಸಿದ. ಸಾಂದೀಪನಿಯು ಅದಕ್ಕೆ ಸಮ್ಮತಿಸಿ ಬಲರಾಮಕೃಷ್ಣರಿಬ್ಬರನ್ನೂ ಹತ್ತಿರ ಕೂರಿಸಿಕೊಂಡು, ಮಕ್ಕಳೇ, ಇಂಥ ಶಿಷ್ಯರು ಸಿಕ್ಕಿರುವುದು ನನ್ನ ಭಾಗ್ಯ. ನಿಮ್ಮ ಮಾತೇ ನನ್ನ ಕಾರ್ಯ ಸಾಧಿಸಿಕೊಟ್ಟಷ್ಟು ಆನಂದ ಉಂಟು ಮಾಡಿದೆ. ನೀವು ಸಾಮಾನ್ಯ ಬಾಲಕರಲ್ಲವೆಂದು ನನ್ನ ಅಂತರಾತ್ಮ ನನಗೆ ಹೇಳುತ್ತಿದೆ. ಈ ಕಾರ್ಯವನ್ನು ನೀವು ಸಾಧಿಸಬಲ್ಲಿರೆನ್ನುವ ದೃಢ ವಿಶ್ವಾಸ ನನ್ನಲ್ಲಿ ಉಂಟಾಗಿದೆ. ಆದ್ದರಿಂದಲೇ ಹೇಳಲು ಹಿಂದು ಮುಂದು ನೋಡುತ್ತಿದ್ದೇನೆ. ನನ್ನ ಪ್ರಾಪ್ತಿ ಹೇಗಿದೆಯೋ ಎಂದು ಮತ್ತೆ ಕಣ್ಣೀರು ಹಾಕಿದ. ಅದನ್ನು ಕಂಡು ಬಲರಾಮ ತಿರುಗಿ ಗುರುವಿನ ಪಾದಗಳನ್ನು ಹಿಡಿದು, ಗುರುವೇ, ಪುತ್ರ ಸಮಾನರಾದ ನಮ್ಮ ಮೇಲೆ ನಿಮಗೇಕೆ ಇಷ್ಟು ಸಂಶಯ? ನಿಮ್ಮನ್ನು ಆನಂದಪಡಿಸಲು ನಮ್ಮ ಪ್ರಾಣವನ್ನಾದರೂ ಅರ್ಪಿಸುವೆವು, ಹೇಳಿ ಎಂದು ಪ್ರಾರ್ಥಿಸಿದ. ಬಲರಾಮಕೃಷ್ಣರ ಸತ್ಯವಚನ ಸಾಂದೀಪನಿಯನ್ನು ನಾಚುವಂತೆ ಮಾಡಿತು. ವಿಷಯವನ್ನು ತಿಳಿಸುವುದೇ ಒಳ್ಳೆಯದೆಂದು, ಕುಮಾರರೇ, ನನಗೆ ಬಹುಕಾಲ ಮಕ್ಕಳೇ ಇಲ್ಲದೆ ಕೊನೆಗೊಬ್ಬ ಮಗ ಹುಟ್ಟಿದ. ಅವನನ್ನು ಪ್ರಾಣ ಸಮಾನವಾಗಿ ಪ್ರೇಮಿಸಿ ಸಾಕುತ್ತಿದ್ದೆವು. ಒಂದು ದಿನ ಅವನು ಸಾಗರ ಸಂಗಮವಾದ ಪ್ರಭಾಸ ತೀರ್ಥದಲ್ಲಿ ಸ್ನಾನ ಮಾಡಲು ಹೋಗಿ ಸಮುದ್ರದಲ್ಲಿ ಮುಳುಗಿ ಹೋದ. ನಿಮ್ಮನ್ನು ನೋಡಿದಾಗಲೆಲ್ಲ, ನಿಮ್ಮ ವಿನಯ ವಿಧೇಯತೆಗಳನ್ನು ಅನುಭವಿಸಿದಾಗಲೆಲ್ಲ ಆ ಕುಮಾರ ನನ್ನ ಕಣ್ಣ ಮುಂದೆ ಬರುತ್ತಿದ್ದ. ನಿಮ್ಮನ್ನು ನೋಡುತ್ತಾ ದುಃಖವನ್ನು ಮರೆತು ಆನಂದವಾಗಿ ಇರುತ್ತಿದ್ದೆ. ನೀವು ಕಲಿಯಬೇಕಾಗಿದ್ದ ವಿದ್ಯೆಗಳನ್ನೆಲ್ಲ ಅತಿ ಶೀಘ್ರವಾಗಿಯೇ ಕಲಿತಿರಿ. ಇನ್ನು ನೀವು ನನ್ನ ಬಳಿ ಇರಲು ಅವಕಾಶವಿಲ್ಲ. ಇನ್ನು ಮುಂದೆ ನಾನು ಯಾರನ್ನು ನೋಡಿ ಆನಂದಿಸಲಿ ಎಂದು ಗಟ್ಟಿಯಾಗಿ ಅಳಲಾರಂಭಿಸಿದ. ಆಗ ಗೋಪಾಲ ಗಂಭೀರ ಧ್ವನಿಯಲ್ಲಿ, ಗುರೋತ್ತಮ, ಅಪೂರ್ವವಾದ ಇಷ್ಟು ವಿದ್ಯೆಗಳನ್ನು ನಮಗೆ ಕಲಿಸಿದ್ದಕ್ಕೆ ತಕ್ಕ ಕೃತಜ್ಞತೆ ತೋರಿಸಬೇಕಾದ ನಮ್ಮ ಧರ್ಮ ಕೂಡ ಒಂದು ಇದೆಯಲ್ಲವೇ? ಆದ್ದರಿಂದ ನಾವೀಗಲೇ ಹೋಗಿ ಸಮುದ್ರನೊಂದಿಗೆ ಹೋರಾಡಿ ತಮ್ಮ ಪುತ್ರ ರತ್ನವನ್ನು ತಂದು ಅದನ್ನೇ ಗುರುದಕ್ಷಿಣೆಯೆಂದು ಭಾವಿಸಿ ತಮಗರ್ಪಿಸಿ ತಮ್ಮ ಶಿಷ್ಯರಾದುದಕ್ಕೆ ಸಾರ್ಥಕವಾಯಿತು ಎಂದುಕೊಳ್ಳುತ್ತೇವೆ.
ಆಶೀರ್ವದಿಸಿ ಅಪ್ಪಣೆ ಕೊಡಬೇಕು ಎಂದು ಬಲರಾಮಕೃಷ್ಣರು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಎದ್ದು ನಿಂತರು. ಇವರು ಸಾಮಾನ್ಯ ಬಾಲಕರಲ್ಲವೆಂದೂ ತಪ್ಪದೆ ಈ ಕಾರ್ಯ ಸಾಧಿಸಿಕೊಂಡು ಬರುವವರೆನ್ನುವ ಸಂಪೂರ್ಣ ವಿಶ್ವಾಸ ಇದ್ದುದರಿಂದಲೇ ಸಾಂದೀಪನಿಯು ಇವರ ತಲೆಗಳನ್ನು ಮುದ್ದಾಡಿ ಆಶೀರ್ವದಿಸಿ ಕಳಿಸಿದ. ಮಹಾರಾಜ ಗುರುವಾಜ್ಞೆ ಪಡೆದು ಬಲರಾಮಕೃಷ್ಣರು ಸಾಗರ ಸಂಗಮಕ್ಕೆ ಬಂದು ದಡದಲ್ಲಿ ನಿಂತು ಗಂಭೀರ ಸ್ವರದಿಂದ, ಸಾಗರ, ನಮ್ಮ ಗುರುವಾದ ಸಾಂದೀಪನಿಯ ಪುತ್ರ ರತ್ನವನ್ನು ನಮಗೆ ಕೊಡುವೆಯೋ ಇಲ್ಲವೇ ನಮ್ಮ ಶಿಕ್ಷೆಗೆ ಗುರಿಯಾಗುವೆಯೋ ಎಂದು ಗರ್ಜಿಸಿದೊಡನೆ ಸಮುದ್ರ ತತ್ತರಿಸಿ ಹೋಗಿ ಬಲರಾಮಕೃಷ್ಣರ ಪಾದಗಳನ್ನು ಮುಟ್ಟಿ, ಸ್ವಾಮಿ ಕ್ಷಮಿಸಬೇಕು, ಇದು ನನ್ನ ತಪ್ಪಲ್ಲ. ಸ್ನಾನ ಮಾಡುತ್ತಿದ್ದ ಬಾಲಕ ಕಾಲು ಜಾರಿ ಸುಳಿಯಲ್ಲಿ ಬಿದ್ದು ನನ್ನ ಗರ್ಭಕ್ಕೆ ಕಾಲನಿಂದ ಎಳೆತರಲ್ಪಟ್ಟ. ಆಗ ನನ್ನಲ್ಲಿ ಎಷ್ಟೋ ಕಾಲದಿಂದ ವಾಸವಾಗಿದ್ದ ಪಂಚಜನ ಎನ್ನುವ ರಾಕ್ಷಸ ಆ ಬಾಲಕನನ್ನು ನುಂಗಿ ಹೊಟ್ಟೆಯಲ್ಲಿಟ್ಟುಕೊಂಡ. ಇದು ನಡೆದ ವಿಷಯ. ಇನ್ನು ನಿಮ್ಮ ಇಷ್ಟ ಬಂದಂತೆ ಮಾಡಬಹುದು ಎಂದು ಸತ್ಯ ಸಂಗತಿಯನ್ನು ಭಿನ್ನವಿಸಿಕೊಳ್ಳಲು, ಹಾಗಾದರೆ ಸರಿ ಎಂದು ಹೇಳಿ ಕೃಷ್ಣ ಸಮುದ್ರ ಗರ್ಭವನ್ನು ಪ್ರವೇಶಿಸಿದ. ರಾಕ್ಷಸನಾದ ಪಂಚಜನನೊಂದಿಗೆ ಹೋರಾಡಿ ಕ್ಷಣದಲ್ಲಿ ಅವನನ್ನು ಯಮನಿಗೊಪ್ಪಿಸಿ ಅವನ ಹೊಟ್ಟೆಯನ್ನು ಸೀಳಿದ. ಹೊಟ್ಟೆಯನ್ನು ಹೊಕ್ಕು ಎಷ್ಟು ಹುಡುಕಿದರೂ ಗುರುಪುತ್ರ ಸಿಕ್ಕದಿರುವುದನ್ನು ನೋಡಿ ಕೃಷ್ಣ ಕ್ರೋಧದಿಂದ ಅವನ ಕರುಳನ್ನು ಶೋಧಿಸುತ್ತಿದ್ದಾಗ ಅದರಲ್ಲಿ ಒಂದು ಶಂಖ ಸಿಕ್ಕಿತು. ಅದನ್ನವನು ಕೈಯಲ್ಲಿ ಹಿಡಿದು ಗುರುಪುತ್ರನನ್ನು ಪತ್ತೆ ಹಚ್ಚಬೇಕೆಂದು ನೇರವಾಗಿ ಯಮಪುರಿಗೆ ಹೋಗಿ ಸಂಯಮವೆನ್ನುವ ನಗರ ದ್ವಾರದಲ್ಲಿ ನಿಂತು ಸಮುದ್ರದಲ್ಲಿದ್ದ ಪಂಚಜನನ ಹೊಟ್ಟೆಯಿಂದ ತಂದ ಶಂಖವನ್ನು ಊದಿದ. ಸಿಡಿಲಿನಂಥ ಆ ಧ್ವನಿ ಯಮನ ಕಿವಿಗೆ ಕಾಯಿಸಿದ ಕಬ್ಬಿಣ ಹುಯ್ದಂತಾಯಿತು. ಯಮನು ಉಗ್ರನಾಗಿ ಆ ದ್ವಾರದ ಬಳಿಗೆ ಬಂದು ಬಲರಾಮಕೃಷ್ಣನನ್ನು ನೋಡಿ ನಮಸ್ಕರಿಸಿದ. ಅವರು ಬರಲು ಕಾರಣವೇನೆಂದು ಪ್ರಾರ್ಥಿಸಲಾಗಿ ಅವರು ಗುರುಪುತ್ರನನ್ನು ತಂದೊಪ್ಪಿಸಬೇಕೆಂದು ಆಜ್ಞಾಪಿಸಿದರು. ತಮ್ಮ ಚಿತ್ತ ಎನ್ನುತ್ತಾ ಯಮ ಕೈಜೋಡಿಸಿ ಒಡನೆಯೇ ತನ್ನ ಪರಿವಾರದವರಿಗೆ ಗುರುಪುತ್ರನನ್ನು ತರುವಂತೆ ಆಜ್ಞಾಪಿಸಿ ಅವನನ್ನು ಬಲರಾಮಕೃಷ್ಣರಿಗೆ ಒಪ್ಪಿಸಿದ. ಕೂಡಲೇ ಬಲರಾಮಕೃಷ್ಣರು ಆ ಬಾಲಕನನ್ನು ತಮ್ಮೊಂದಿಗೆ ಕರೆದುಕೊಂಡು ಬಂದು ಗುರುವಾದ ಸಾಂದೀಪನಿಗೆ ಒಪ್ಪಿಸಿದರು. ಇದು ನಮ್ಮ ಗುರುದಕ್ಷಿಣೆ, ಸ್ವೀಕರಿಸಬೇಕು ಎಂದು ಗೋಪಾಲ ಪ್ರಾರ್ಥಿಸಿದ. ಆ ಬಾಲಕನನ್ನು ನೋಡಿದ ತಾಯಿ ತಂದೆಯರಾದ ಸಾಂದೀಪನಿ ಸತಿಪತಿಯರು ಎಷ್ಟು ಆನಂದಿಸಿದರೋ ಹೇಳಲ ಸಾಧ್ಯ. ಇಂಥ ಮಹತ್ತರವಾದ ಕಾರ್ಯವನ್ನು ಸಾಧಿಸಿ ಗತಿಸಿದ ಗುರುಪುತ್ರನನ್ನು ಬದುಕಿಸಿ ತಂದು ಗುರುವಿಗೆ ದಕ್ಷಿಣೆಯಾಗಿತ್ತ ಆ ಗೋಪಾಲನ ಶಕ್ತಿ ಸಾಮರ್ಥ್ಯ ಸಾಮಾನ್ಯವಾದುದೆಂದು ಎಂಥ ಮೂರ್ಖನೂ ತಿಳಿಯುವುದಿಲ್ಲ ಅಲ್ಲವೇ? ಸಾಂದೀಪನಿ ಇವರಿಬ್ಬರೂ ನಿಜವಾಗಿಯೂ ನರನಾರಾಯಣರೇ ಎಂದು ನಂಬಿ ಇಂಥವರು ನನಗೆ ಶಿಷ್ಯರಾದರಲ್ಲ, ಅವರಿಗೆ ನಾನು ಗುರುವಾದೆನಲ್ಲ ಎಂದು ತನ್ನೊಳಗೇ ಹಿಗ್ಗಿ ಜನ್ಮ ಸಾರ್ಥಕವಾಯಿತೆಂದು ಅವರಿಗೆ ಮನಸ್ಸಿನಲ್ಲೇ ನಮಸ್ಕಾರ ಮಾಡಿದ. ಆನಂದ ಬಾಷ್ಪಗಳಿಂದ ಬಲರಾಮಕೃಷ್ಣರನ್ನು ಆಲಂಗಿಸಿ ಶಿರಸ್ಸನ್ನು ಮುದ್ದಾಡಿ ಬೀಳ್ಕೊಟ್ಟ. ಬಲರಾಮಕೃಷ್ಣರೂ ಕೂಡ ಗುರು ಮತ್ತು ಗುರುಪತ್ನಿಯ ಅಪ್ಪಣೆ ಪಡೆದು ರಥವೇರಿ ಮಥುರಾಪುರವನ್ನು ಸೇರಿದರು. ಗುರುವಿಗೆ ಮಾಡಿದ ಉಪಕಾರ ಮಹಾಕಾರ್ಯವನ್ನು ಮಥುರಾಪುರ ವಾಸಿಗಳು ಕೇಳಿ ಕೃಷ್ಣನನ್ನು ಕೊಂಡಾಡಿದರು, ಆನಂದಿಸಿದರು. ಹೀಗೆ ಗೋಪಾಲನ ವಿದ್ಯಾರ್ಜನೆಯ ಸಮಯದಲ್ಲಿ ಅವನ ವಿನಯ ವಿಧೇಯತೆಗಳು ಬಾಲಕರಿಗೆ ಎಷ್ಟು ಮಾರ್ಗದರ್ಶಕವಾದುವೋ, ದೊಡ್ಡವರಿಗೆ ಎಷ್ಟು ಆನಂದದಾಯಕವಾದುವೋ ಯೋಚಿಸು. ರಾಜ, ಗೋಪಾಲ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಒಂದು ಅಂತರಾರ್ಥವನ್ನು ಲೋಕಕ್ಕೆ ಬೋಧಿಸಿ ಇದ್ದಾನೆ. ಮಂದಮತಿಗಳಾದ ಮಾನವರು ಅದನ್ನು ತಿಳಿಯದೆ ಅಪಾರ್ಥಗಳನ್ನು ಮಾಡುವರು. ಮೀನಿಗೆ ಈಜು ಕಲಿಸುವವರು ಲೋಕದಲ್ಲುಂಟೆ, ಹಾಗೆ ದೈವಕ್ಕೆ ವಿದ್ಯೆ ಕಲಿಸುವವರುಂಟೆ. ಇಲ್ಲದಿದ್ದರೂ ದೈವಕ್ಕೆ ಸರ್ವ ವಿದ್ಯೆಗಳೂ ತನ್ನೊಳಗೇ ಇದ್ದರೂ ಗುರುವನ್ನು ಪಡೆಯುವ ವಿಧಾನ, ಗುರು ಋಣವನ್ನು ತೀರಿಸುವ ವಿಧಾನ, ವಿದ್ಯೆಯಿಂದ ಪಡೆಯುವ ವಿನಯ ಸಂಪತ್ತನ್ನು ಹೇಗೆ ಅನುಭವಿಸಬೇಕು ಎನ್ನುವ ಪಾಠವನ್ನು ಇಂದಿನ ವಿದ್ಯಾರ್ಥಿಗಳಿಗೆ ಕಲಿಸುವ ಸಲುವಾಗಿಯೇ ಅವನು
ವಿದ್ಯಾರ್ಥಿಯಂತೆ ನಟಿಸಿ ಆಚರಿಸಿ ಆದರ್ಶವನ್ನು ಬೋಧಿಸಿದ. ಆಹಾ, ದೈವ ರಹಸ್ಯ ಎಷ್ಟು ಸೂಕ್ಷ್ಮ ಎಂದು ಶುಕ ಆನಂದ ಬಾಷ್ಪ ಸುರಿಸಿದ. ಕೃಷ್ಣನ ಗುರುಭಕ್ತಿಯನ್ನು ಕೇಳುತ್ತಿದ್ದ ಪರೀಕ್ಷಿತ್ ಮಹಾರಾಜ ಆಶ್ಚರ್ಯದಿಂದ ಕಣ್ಣರಳಿಸಿ ಮಹಾಋಷಿಯನ್ನು ನೋಡಿ, ಸ್ವಾಮಿ, ಗೋಪಾಲನ ಲೀಲೆಗಳು ಒಂದಕ್ಕಿಂತ ಒಂದು ವಿಚಿತ್ರ, ಮಹಾದ್ಭುತ. ಲೋಕವನ್ನು ತಿದ್ದಲು ದೈವ ಎಷ್ಟು ಶ್ರಮವನ್ನಾದರೂ ಸಹಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡುವುದು. ಆದರೆ ಮಾನವನ ಕಣ್ಣಿಗೆ ಮಾಯೆಯ ದಟ್ಟವಾದ ಹೊಗೆ ಕವಿದು ದೈವತ್ವವನ್ನು ಗುರುತಿಸದಂತೆ ಮಾಡುವುದರಿಂದ ಮಾನವ ಈ ದಿವ್ಯ ಲೀಲೆಗಳ ಅಂತರಾರ್ಥ ತಿಳಿಯದೆ ಹೋಗುತ್ತಾನೆ ಎಂದು ತನ್ನ ವ್ಯಥೆಯನ್ನು ವ್ಯಕ್ತಪಡಿಸಲು ಶುಕ ತಟ್ಟನೆ ಅದಕ್ಕೆ ಉತ್ತರವಾಗಿ, ಮಹಾರಾಜ, ಅದೇ ಜನ್ಮಾಂತರದ ಪಾಪ ಪುಣ್ಯಗಳ ಫಲ. ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಫಲದಿಂದ ಪಾಪ ನಶಿಸಿ ದೈವತ್ವವನ್ನು ಗುರುತಿಸಿ ಮಾನವರು ದೈವ ಶಕ್ತಿಯನ್ನು ಆಶ್ರಯಿಸಿ ಅದನ್ನೇ ಆಧಾರ ಮಾಡಿಕೊಂಡು ಜೀವಿಸುವರು. ಹಾಗಲ್ಲದೆ ಜನ್ಮಾಂತರದಲ್ಲಿ ಘೋರ ಕೃತ್ಯಗಳನ್ನು ಮಾಡಿದವರಿಗೆ ಪಾಪ ಫಲದಿಂದ ಕಣ್ಣುಗಳಿಗೆ ಕತ್ತಲು ಕವಿದು ದೈವವನ್ನೇ ಸ್ಮರಿಸದೆ ಒಳ್ಳೆಯದನ್ನು ಆಶಿಸದೆ ಭ್ರಾಂತಿಗೆ ವಶರಾಗಿ ದಾನವತ್ವವೇ ತಮ್ಮ ವ್ಯಕ್ತಿತ್ವವೆಂದು ತಿಳಿದು ಕ್ರೂರ ಕೃತ್ಯಗಳಲ್ಲಿ ತೊಡಗುವರು. ದೈವ ವಿಶ್ವಾಸ ಜನ್ಮಾಂತರದ ಒಂದು ಪುಣ್ಯವೆಂದೇ ಹೇಳಬೇಕು. ಅದೇನೂ ಆಗಿಂದಾಗಲೇ ಆಯಾ ಕಾಲದಲ್ಲೇ ಹುಟ್ಟುವಂಥದ್ದಲ್ಲ ಎಂದು ಹೇಳಿದ. ಜೈ ಸಾಯಿರಾಮ್.